ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವ ಹಾನಿಗೆ ಸಂಬಂಧಿಸಿದಂತೆ ವರದಿ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದ್ದು, ಈ ವರದಿ ಆಧಾರ ಮೇಲೆ ಜುಲೈ 2ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಗತ್ಯ ಅನುದಾನ ಒದಗಿಸಲಾಗುವುದು ಎಂದು ಕೊಡಗು ಜಿಲ್ಲಾ ಉಸ್ತುವಾರಿಯೂ ಆಗಿರುವ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ವೇಳೆ ಹಾರಂಗಿಯಲ್ಲಿ ಮಾತನಾಡಿದ ಅವರು, ಹಲವು ದಿನಗಳ ಕಾಲ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇತ್ತು. ಭಾರೀ ಮಳೆಯಿಂದ ರಸ್ತೆ, ಸೇತುವೆಗಳಿಗೆ ಹಾನಿಯಾಗಿದೆ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಪ್ರಾಣಹಾನಿ ಆಗಿಲ್ಲ ಎಂದು ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಮಳೆಯಾದರೆ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ. ಆದರೆ ಹೆಚ್ಚು ಮಳೆಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ. ಕೆಡಿಪಿ ಸಭೆಯಲ್ಲಿ ಎಷ್ಟು ಮನೆ, ರಸ್ತೆ, ಸೇತುವೆಗಳು ಹಾನಿಯಾಗಿವೆ ಎಂಬ ಮಾಹಿತಿ ಪಡೆದು ತಕ್ಷಣದ ಪರಿಹಾರ ಕಾರ್ಯಕ್ಕೆ ಕೂಡಲೇ ಹಣ ಬಿಡುಗಡೆ ಮಾಡಲಾಗುವುದು. ಇದರ ಜೊತೆಗೆ ಶಾಶ್ವತ ಪರಿಹಾರಕ್ಕೆ ಏನು ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಮಳೆಯಿಂದ ರಸ್ತೆ, ಸೇತುವೆಗಳು ಹಾನಿಗೊಳಗಾಗಿದ್ದರೆ ಹಣ ಬಿಡುಗಡೆಗೆ ಕೆಲವು ಮಾನದಂಡಗಳಿದ್ದವು. ಆದರೆ ಇದೀಗ ಎಷ್ಟು ಹಾನಿಯಾಗಿದೆಯೋ ಅಷ್ಟು ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅದರಂತೆ ಜಿಲ್ಲೆಯಲ್ಲಿ ಆಗಿರುವ ಹಾನಿ ಕುರಿತಂತೆ ವರದಿ ಸಲ್ಲಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅವರು ವರದಿ ಸಲ್ಲಿಸಿದ ಕೂಡಲೇ ಕಂದಾಯ ಸಚಿವರು, ಇಲಾಖೆ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಸೂಕ್ತ ಅನುದಾನ ಬಿಡುಗಡೆಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಕೊಡಗಿನ ಕುಶಾಲನಗರ ಮತ್ತು ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಮಧ್ಯೆ ಸಂಪರ್ಕದ ವೇದಿಕೆಯಾಗಿದ್ದ ರಾಮಸ್ವಾಮಿ ಕಣಿವೆ ತೂಗು ಸೇತುವೆ ಮುಚ್ಚಿರುವುದರಿಂದ ಆಗುತ್ತಿರುವ ಸಮಸ್ಯೆ ಗಮನದಲ್ಲಿದೆ. ಶೀಘ್ರದಲ್ಲಿಯೇ ಸಚಿವ ಎಂ ವೆಂಕಟೇಶ್ ಅವರ ಜೊತೆ ಮಾತನಾಡಿ ಸೇತುವೆಯನ್ನು ಮತ್ತೆ ಕಾರ್ಯಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ವಯನಾಡಲ್ಲಿ ಪ್ಲಾಸ್ಟಿಕ್ ಕಲೆಕ್ಷನ್ ಫ್ರಾಮ್ ಎವ್ರಿ ಕಾರ್ ಚೆಕ್ ಪೋಸ್ಟ್ ಮಾಡಿ ಕಾರಲ್ಲಿ ಚೆಕ್ ಮಾಡ್ತಾರೆ ಸರ್. ಏನಾದರೂ ಪ್ಲಾಸ್ಟಿಕ್ ಇರೋದ್ರಿಂದ ಮುಂಚೆ ಡಂಪ್ ಮಾಡಿ ಕಳಿಸಿ ಅಂತ ಒಂದು ಪ್ಲ್ಯಾನ್ ಸರ್. ನಾಳೆ ಲೆಟರ್ಸ್ ಟ್ರೈ ಟು ಎಂಫೋರ್ಸ್ ಇಟ್. ಟ್ರೈ ಮಾಡಬಹುದು ಸರ್, ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಬರ್ತದೆ. ವೆಹಿಕಲ್ ಫ್ಲೋ ಇಸ್ ಸೋ ಮಚ್ ಸರ್. ಎಲೆಕ್ಷನ್ ಟೈಮಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಏನಿದೆ ಚೆಕ್ ಸ್ವಲ್ಪ ಒಂದು ಸತಿ ಕೊಡ್ತಾರೆ. ಇವರೆಲ್ಲವ್ರೆ ಸ್ಟಾನ್ಲಿ ಸರ್ 3,20,000 ನಾವು ಕೊಟ್ಟಿದ್ದೀವಿ. ಮತ್ತೆ ಪುರಸಭೆಯಿಂದ ಅವರು 30,000 ಕೊಡ್ತಾರೆ. 5 ಆಗಿದೆ, 5 ಆಗಿಲ್ಲ ಕಟ್ಬೋದು. ಒಂದು 20 ಕೊಟ್ಟಾಯ್ತು. ನೀವು ಶುರು ಮಾಡಿ ಆ GSM ಇಂದ ಕೂಡ ನಿಮ್ಗೆ ಕೆಲಸನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ ಆ ಗಾಡಿ ಜಂಟಿ ಗಾಡಿನೂ ಇದೆ. ಅವ್ರೇನು ಮಾಡ್ತಾರಂತೆ, ಅವ್ರು ವೆಕೆಟ್ ಮಾಡಲಿಕ್ಕೆ ಯಾವುದೋ ಒಂದು ಪ್ಲೇಸ್ ಕೊಡ್ಬೇಕು ಸರ್. ಅವ್ರು ಬೇರೆ ಯಾವುದೋ ಜಾಗ ಇಲ್ಲ, ಅವ್ರಿಗೂ ಜಾಗ ಇಲ್ಲ. ಬೇರೆ ಎಷ್ಟು ದಿವಸ ಟೆಂಪ್ರರಿ 4-5 ಮಂತ್ಸ್ಗೆ ರೆಂಟು ನಾವು ನೋಡೋಣ. ಕನ್ವಿನ್ಸ್ ಮಾಡಿ ರೆಂಟ್ ಗಿರೀಶ್ ಜೈ ಬಾಯ್ಲೆ ಮಾಡ್ತಾನ ಟೆಂಪ್ರರಿ ಇದು ಬಿದ್ದಾಗ ಇದಕ್ಕೂ ಅರ್ಥ ಆಯ್ತಾ ಜೈ? ಕನ್ವಿನ್ಸ್ ಮಾಡೋರಿಗೆ ಆಮೇಲೆ ಮಾತಾಡ್ತೀವಿ ಸರ್. ಮಾತಾಡ್ತೀವಿ. ಯಾಕಂದ್ರೆ ಇದು ಬಿದ್ದು ಸುಮ್ಮನೆ ಇವರು ಇದರಲ್ಲೇ ಇರ್ತಾರೆ. ಕೂಡ ಆಗಲಿ, ಅದು ರಿಪೇರಿ ಆಗಲಿ, ಇದು ಕೂಡ ಅವ್ರು ಮುಂದೆ ಸಾಹೇಬ್ ಮಾಡ್ಬೇಕು. ಆಮೇಲೆ ಡಿಸ್ಕಸ್ ಮಾಡ್ಕೊಂಡು ಒಂದ್ಸಲ ಆಗಿಬಿಡಿ ಸರ್, ಸ್ವಲ್ಪ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ. ಸಮುದ್ರ ಮೊನ್ನೆ ಹೋಗಿದ್ವಲ್ಲ. ಈ ಮಳೆ ಹಾನಿಯಾಗಿದೆ. ಯಾಕಂದರೆ ಭಾಳ ದಿವಸದಿಂದ ಈ ವರ್ಷ
ಒಂದು ತಿಂಗಳು ಅರ್ಲಿಯಾಗಿ ಮಾನ್ಸೂನ್ ಪ್ರಾರಂಭ ಆಯಿತು. ಮತ್ತು ಈ ಭಾಗದಲ್ಲಿ ಆಲ್ಮೋಸ್ಟು ಕೊಡಗು ರೆಡ್ ಅಲರ್ಟ್ನಲ್ಲೇ ಇತ್ತು. ಭಾಳ ತೊಂದರೆ ಆಗಿದೆ. ಡ್ಯಾಮೇಜಸ್ಸು, ರೋಡ್ಸ್ ಮೇಜರ್ ಡ್ಯಾಮೇಜಸ್ ಕಾಣ್ತಾ ಇದೆ. ಅದು ಬಿಟ್ಟರೆ ಎಲ್ಲ ಪ್ರಿಕಾಷನರಿ ಸ್ಟೆಪ್ಸ್ ತೊಗೊಳ್ಳೋದ್ರಿಂದ ಯಾವುದೇ ಜಾಸ್ತಿ ಮಾನಹಾನಿ ಆಗಲಿ ಮತ್ತೊಂದು ಆಗಲಿಕ್ಕೆ ಸಹಜ ಆಗಲಿಲ್ಲ. ಈ ಮನೆಗಳು ಎಲ್ಲ ಬಿದ್ದಿರ್ತಕ್ಕಂಥ ಸಹಿತ ಈಗಾಗಲೇ ಅವರು ರಿಪೋರ್ಟ್ ಮಾಡಿಕೊಂಡು ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಈಗ ನಿನ್ನೆ ಬಸ್ ಆಕ್ಸಿಡೆಂಟ್ ಆಗಿದ್ದಾರೆ, ಅವ್ರ ಜೊತೆಗೆ ಅಲ್ಲಿ ಹೋಗಿ ಬಂದಿದ್ದೀವಿ, ಮಾಡ್ಕೊಂಡು ಬಂದಿದ್ವಿ. ಸೊ ಈಗ ಯಾಕಂದರೆ ಇಲ್ಲಿ ಮಳೆ ಆಗೋದಿಲ್ಲ ಅಂದ್ರೆ ಏನಂದರೆ ಈಗ ಇತರ ಡ್ಯಾಮ್ಗಳು ಸಹಿತ ಎಲ್ಲ ವಿರಲಾಗಿ ಇವತ್ತು ತಮಿಳುನಾಡಿಗೆ ಸಹಿತ ಸಾಕಷ್ಟು ನೀರು ಹೋಗಿದೆ. ಸೊ ಈಗ ಸ್ವಲ್ಪ ಕಡಿಮೆ ಆದರೆ ಭಾಳ ಒಳ್ಳೆಯದೆಂಬುದು ರೈತರ ಅಭಿಪ್ರಾಯ ಇದೆ. ಸೊ ಏನಾಗ್ತದೆ ನೋಡೋಣ ಅಂತ. ಏನಾದರೂ ಒಟ್ಟಿಗೆ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ ಅಂದರೆ ನಮಗೆ ಸೌತ್ ಕರ್ನಾಟಕಕ್ಕೆಲ್ಲ ಉಪಯೋಗ ಆಗಿರ್ತಕ್ಕಂಥದ್ದು. ಇದುವರೆಗೆ ಎಷ್ಟು ರೈನ್ ಡ್ಯಾಮೇಜಸ್ ಆಗಿದೆ ಸರ್? ಈಗ ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾಯಿದೆ ಜಿಲ್ಲಾ ಪಂಚಾಯತು DC ವರ್ಗ ಎಲ್ಲ ಕೂತ್ಕೊಂಡು ಈವ್ನಿಂಗ್ ಒಂದು ಎಲ್ಲ ನೋಡ್ಕೊಂಡು ಬಂದು ಇವತ್ತು ಈ ಮಡಿಕೇರಿ ಕ್ಷೇತ್ರದೆಲ್ಲ ನೋಡಿ ಇನ್ನೊಂದು 2-3 ಸ್ಪಾಟ್ ನೋಡ್ಕೊಂಡು ಸಾಯಂಕಾಲ ಫ್ಲಡ್ ಡ್ಯಾಮೇಜಸ್ ಏನಿದೆ ನೋಡ್ಕೊಂಡು ಶಾಸಕರಿಬ್ಬರು ನಾವು ಮತ್ತು ಮುಖ್ಯಮಂತ್ರಿಗಳಿಗೆ ಗಮನ ತಂದು ಒಂದು ರಿಪೋರ್ಟ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಎಲ್ಲ ಜಿಲ್ಲಾ ಮಂತ್ರಿಗಳು ಕೇಳಿದ್ದಾರೆ, ನಾನು ಹೇಳಿದೆ. ಇಲ್ಲಿ ಮೇಜರ್ ಆಗಿದ್ದೆ ನೀವು ಹೇಳಿದಂಗೆ ಮನೆಗಳು ಡ್ಯಾಮೇಜ್ ಆಗಿರ್ತದೆ ಮತ್ತು ರಸ್ತೆಗಳು ಸಹಜವಾಗಿ ಭಾಳಷ್ಟು ಆಗಿದ್ದು ಮತ್ತು ಲೋ ಲೆವೆಲ್ ಬ್ರಿಡ್ಜಸ್ಸನ್ನು ಕೆಲವು ಕಡೆ ಇದಾಗಿದೆ. ಎಲ್ಲ ಸಾಯಂಕಾಲ ಎಲ್ಲ ಅದನ್ನು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಒಂದು ರಿಪೋರ್ಟ್ ಮಾಡಿ ನಾಳೆ ಟೆಂಪರಲಿ ಇಮಿಡಿಯೇಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅದು KDP ಮೀಟಿಂಗ್ನಲ್ಲಿ ಆ ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಮತ್ತು ಪರ್ಮನೆಂಟ್ ನೇಚರ್ ಆಫ್ ವರ್ಕ್ಸ್ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರಿಗೆ ಕಾರ್ಯದರ್ಶಿಗಳಿಗೆ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಹಿತ ನಾನು ಮತ್ತು ಶಾಸಕರೆಲ್ಲ ಕೊಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಸಹಿತ ಒಂದು ರಿಪೋರ್ಟ್ ಕಳಿಸ್ತಾ ಇದ್ದಾರೆ. ಒಟ್ಟು ಪುಷ್ಪಗಿರಿ ತಪ್ಪಲಿನಲ್ಲಿ ಸಾಕಷ್ಟು ಮಳೆಯಾದ ಪರಿಣಾಮ ಕೂತಿ ಕುಡಿಗಾಣ ಆಚೆ ಪ್ಲೇಸ್ಗಳಿದಾವಲ್ಲ, ಈ ಸಕಲೇಶ್ಪುರದಿಂದ ಈಚೆ ಬರುವಂಥದ್ದು ಹೇಮಾವತಿ ಆಚೆ ಎಲ್ಲ ಸಾಕಷ್ಟು ಸಮಸ್ಯೆ ಆಗಿದೆ ನಮ್ಮ ಕೊಡಗು ಜಿಲ್ಲೆ ವ್ಯಾಪ್ತಿಯೊಳಗೆ ಸೋಮವಾರಪೇಟೆ ತಾಲೂಕಿನ ಆ ಭಾಗಕ್ಕೆ ವಿಸಿಟ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ ಅಂತ? ಇಲ್ಲ ನೋಡ್ತೀನಿ ನಾಳೆ ಈಗ ಎಂಟ್ರಿಯಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ ಹೊರತು ಇಲ್ಲ ಆ ರೀತಿಯಲ್ಲಿ ಈಗ ನಾಳೆ ಪುನಃ ಈಗ ಬರ್ತಾ ಇದ್ದಾರೆ ಅವರು. ವಿಧಾನಸಭಾ ಕ್ಷೇತ್ರಕ್ಕೆ ಆಗುತ್ತೆ ಸರ್, ಸೋಮವಾರಪೇಟೆ ಭಾಗದಲ್ಲಿ ಇರೋದ್ರಿಂದ ಈಗ ನಾನು ವಿಸಿಟ್ ಮಾಡ್ದಂಗೆ ಆಗ್ತಾಯಿದೆ ಕಾವೇರಿ ನದಿ ಜಲನಾಯಕ ಪ್ರದೇಶ. ನಿನ್ನೆನೇ ಮಾತಾಡಿದೆ ಶಾಸಕರ ಹತ್ರ, ಜಿಲ್ಲಾಧಿಕಾರಿಗಳ ಹತ್ರ. ಅವ್ರು ಯಾವ್ಯಾವ ಭಾಗದಲ್ಲಿ ಏನು ಅವಸರ ಇದೆ ಆ ಭಾಗದಗಳಿಗೆಲ್ಲ ಹೋಗೋಣ ಅಂತೇಳಿ ಹೇಳಿದರು. ಹೋಗ್ತಾಯಿದ್ವಿ. ಇನ್ನೂ ಬೇಕಾದರೆ ಇನ್ನೊಂದು ದಿವಸ ಇರ್ತೀನಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಅವರು ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಅಡ್ಮಿನಿಸ್ಟ್ರೇಷನ್ ಹೋಗ್ತೀವಿ ಮತ್ತು ಎಲ್ಲ ಅದನ್ನು ಕೂಲಂಕಷವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಮುಂದೆ ಪರ್ಮನೆಂಟ್ ನೇಚರ್ಗೆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಿಕ್ಕೆ ನಾವು ಒಂದು ರಿಪೋರ್ಟ್ ಕೊಟ್ಟು ಜಿಲ್ಲಾಧಿಕಾರಿಗಳನ್ನ ಸಹಿತ ಒಂದು ರಿಪೋರ್ಟು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ. ನಾವು ಸಹಿತ ಮುಖ್ಯಮಂತ್ರಿಗಳು ನಾಳೆ 2ನೇ ತಾರೀಕು ನಮಗೆ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರಸ್ತಾವ ಮಾಡ್ತೀವಿ. ವಿಶೇಷ ಪ್ಯಾಕೇಜ್ ಏನಾದರೂ ಅಲ್ಲ ಅದೇ ವಿಶೇಷ ಪ್ಯಾಕೇಜ್ ಅಂತಿಲ್ಲ, ಏನು ಅನುದಾನ ಕೊಡಬೇಕು. ಯಾಕಂದರೆ 1 ಜಿಲ್ಲಾ 2 ಜಿಲ್ಲಾ ಎಂಬ ಪ್ರಶ್ನೆ ಎಲ್ಲ ಕಡೆ ಬರ್ತದೆ. ವಿಶೇಷ ಪ್ಯಾಕೇಜ್ ಅಂತ ಕರಿತಾ ಇಲ್ಲ ಈ ಕಾಲದಲ್ಲಿ. ಎಲ್ಲಿ ಏನು ಬೇಕೋ ಅದನ್ನು ಮಾಡಲಿಕ್ಕೆ ಈಗ ನೋಡಿ PWD ಅವರು ಅದನ್ನು ಚೇಂಜ್ ಮಾಡಿದ್ದಾರೆ. ಮೊದಲಿದ್ದು 1 ಕಿಲೋಮೀಟ್ರಿಗೆ ಸ್ಟೇಟ್ ಹೈವೇಗೆ ಇಷ್ಟು, MDRಗೆ ಇಷ್ಟೊಂದಿದೆ. ಈಗ ಹಂಗಿಲ್ಲ. ಆ್ಯಕ್ಚುಲಿ ನೋಡಿ ಎಷ್ಟನ್ನು ಆಗಲಿ ಅದು ಎಲ್ಲಿ ಗುಂಡೆ ಆಗಿರ್ತದೋ ಎಲ್ಲಿ ರಿಪೇರ್ ಮಾಡಬೇಕು ತಕ್ಷಣ ಮಾಡಲಿಕ್ಕೆ ಅವ್ರಿಗೆ ಈ ಮಳೆಗಾಲದಲ್ಲಿ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ. ತೂಗು ಸೇತುವೆಗೆ ಭೇಟಿ ಮಾಡಿದ್ರೆ ಸರ್, ತೂಗು ಸೇತುವೆ 3 ಜಿಲ್ಲೆ ನೋಡೋಣ. ಅದೇ ಈಗ ನೋಡಿದ್ವಿ ಶಾಸಕರು ಅದ್ರ ಬಗ್ಗೆ ಆಗಲೇ ಲೆಟರ್ ಕೊಟ್ಟಿದ್ದಾರೆ. ಅಲ್ಲಿ ನಾನು ಅವ್ರ ಕೌಂಟರ್ ಪಾರ್ಟ್ ಆ ಕಡೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ವೆಂಕಟೇಶ್ವರ್ಗೆ ಅಲ್ಲಿಂದನೇ ಮಾತಾಡಿದೆ. ಅವರು ನಾವು ಸೇರಿ ಅದನ್ನು CNNನಲ್ಲಿ ಕಾವೇರಿ ನೀರು ನಿಗಮಕ್ಕೆ ಅವರು ಅಧಿಕಾರಿಗಳು ಬಂದಿದ್ದರು. ಒಂದು ಪ್ರಪೋಸಲ್ ಮಾಡಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.